ಜಾಬ್ ಇದೆ, ಒಳ್ಳೆ ಸಂಬಳ ಇದೆ, ಒಂದ್ ಮದ್ವೆ ಆಗ್ಬಿಡ್ತು ಅಂದ್ರೆ ನಾನು ಫುಲ್ ಖುಷಿಯಾಗಿದ್ಬಿಡ್ತೀನಿ ಹೆಂಡತಿ ಜೊತೆಲಿ. ಮದ್ವೆನೂ ಆಗೋಯ್ತು, ಮದ್ವೆ ಆಗೋವರೆಗೂ ಮದುವೆ ಅಷ್ಟೇ, ಮದುವೆ ಆದ ಮೇಲೆ ಅದು ಮದುವೆ ಅಷ್ಟೇ. ಸೊ ಮದ್ವೆನೂ ಆಯ್ತು, ಈಗ ಮದ್ವೆ ಆಗ್ಬಿಟ್ಟಿದೆ, ಇನ್ ಮಕ್ಳಾಗ್ಬಿಡ್ತು ಅಂದ್ರೆ ನಾವ್ ಇಬ್ರು ಖುಷಿಯಾಗಿಡ್ಬೋದು. ಇಲ್ಲ ಅಂದ್ರೆ ಇಬ್ರಿಗೂ ಜಗಳ ಯಾವಾಗ್ಲೂ ನಡೀತಾನೆ ಇರುತ್ತೆ. ಒಂದ್ ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಅಪ್ಪ ಅಮ್ಮ ಬೇರೆ ಹಿಂಸೆ ಮಾಡ್ತಾರೆ, ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಖುಷಿಯಾಗಿರ್ತೀರ ಅಂತ. ಮಕ್ಳುನ ಆಗೋಯ್ತು, ಆ ಮಕ್ಳನ್ನ ರೆಸ್ಪಾನ್ಸಿಬಿಲಿಟಿ, ತಲೆನೋವು, ಹೆಂಡತಿ ಟಾರ್ಚರು, ಗಂಡನ್ ಟಾರ್ಚರು, ಬಾಸ್ ಟಾರ್ಚರು, ಮಕ್ಳು ಟಾರ್ಚರ್ ಎಲ್ಲಾ ಶುರುವಾಯ್ತು. ಕೊನೆಗೆ ನೀವೇನಂತೀರಾ, ರಿಟೈರ್ಮೆಂಟ್ ಆದ್ರೆ ಸಾಕಪ್ಪ, ನಾನು ಆನಂದವಾಗಿರ್ತೀನಿ, ಸಾಕಾಗ್ಬಿಟ್ಟಿದೆ ಅಂತ. ರಿಟೈರ್ಮೆಂಟು ಆಯ್ತು. ಕರೆಕ್ಟ್. ಅಯ್ಯೋ ನಾನು ಎಲ್ಲೂ ಖುಷಿಯಾಗಿಲ್ವಲ್ಲಪ್ಪ, ರಿಟೈರ್ಮೆಂಟ್ ಆದ್ರೂ ಖುಷಿಯಾಗಿಲ್ವಲ್ಲ. ಏನ್ ಗೊತ್ತಾ, ನಾನಿವಾಗ ಹೋಗ್ಬಿಡ್ಬೇಕಪ್ಪ, ಈ ಲೈಫ್ ಸಾಕಾಗ್ಬಿಟ್ಟಿದೆ ನನಗೆ, ಹೋಗ್ಬಿಡ್ಬೇಕು, ಅಟ್ಲೀಸ್ಟ್ ನೆಕ್ಸ್ಟ್ ಜನ್ಮದಲ್ಲಾದ್ರೂ ನಾನು ಖುಷಿಯಾಗಿರ್ತೀನಿ ಅಂದ್ರೆ. ನೋಡಿ ಎಷ್ಟು ವಿಪರ್ಯಾಸ ಅಂತಂದ್ರೆ, ಚಿಕ್ಕ ವಯಸ್ಸಿಂದ ಸಾಯೋವರೆಗೂ ನಾವು ಆ ಹ್ಯಾಪಿನೆಸ್ ನ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಿಜವಾಗ್ಲೂ ನೀವು ನಾನು ಇವತ್ತು ಖುಷಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ವಿನಯ್, ಯಾರು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ.